ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 41 ನ ನೈಟ್ 1 ಆದಂತಹ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ಲೋ ಚಾನ್ಸಸ್ ಇದೆ, ರೋಮನ್ ರೈನ್ಸ್ ಅವರು ಯಾಕೆ ಗೆಲ್ಬಹುದು, ಸೆತ್ ರೋಲೆನ್ಸ್ ಅವರು ಯಾಕೆ ಗೆಲ್ಬಹುದು, ಸಿಎಂ ಪಂಕ್ ಅವರು ಯಾಕೆ ಗೆಲ್ಬಹುದು, ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವ ಟ್ವಿಸ್ಟ್ ಆಂಗಲ್ಸ್ ಗಳು ನೋಡೋದಕ್ಕೆ ಸಿಗಬಹುದು, ಎಲ್ಲಾ ವಿಚಾರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವುದೇ ರೀತಿಯ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗ್ದಲೇನೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಅಥವಾ ಸಿಎಂ ಪಂಕ್ ಈ ಮೂರು ಜನರಲ್ಲಿ ಯಾರಾದ್ರೂ ಒಬ್ರು ಕ್ಲೀನ್ ಆಗಿ ವಿನ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕ್ಲೀನ್ ಆಗಿ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡಿ ವಿನ್ ಆಗಬಹುದು. ಯಾವ ರೀತಿ ರಸಲ್ ಮೇನಿಯಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಅವರು ಎಡ್ಜ್ ಆಗಿ ಡೇನಿಯಲ್ ಬ್ರೈನ್ ಅವ್ರನ್ನ ಒಟ್ಟಿಗೆ ಪಿನ್ ಮಾಡಿದ್ರು, ಅದೇ ರೀತಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಒಟ್ಟಿಗೆ ಪಿನ್ ಮಾಡಿ ವಿನ್ ಆಗಬಹುದು. ಅಂಡ್ ಡಬ್ಲ್ಯೂ ಅವರು ಒಂದು ರಸಲ್ ಮೇನಿಯಾ ಮೈನ್ ಇವೆಂಟ್ ಮೂಮೆಂಟ್ ನ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಇನ್ನ ಒಂದು ನಮ್ಮ ಸಿಎಂ ಪಂಕ್ ಅವರು ಕೂಡ ಕ್ಲೀನ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರೋಲೆನ್ಸ್ ಅಥವಾ ರೋಮನ್ ರೈನ್ಸ್ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಪಿನ್ ಮಾಡಿ ವಿನ್ ಆಗಬಹುದು. ಅಂಡ್ ಫೈನಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕ್ಲೀನ್ ಆಗಿ ಪಿನ್ ಮಾಡಿ ವಿನ್ ಆಗಬಹುದು. ಅಫ್ಕೋರ್ಸ್ ಗೊತ್ತು ಈ ಒಂದು ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಯಾಕಂದ್ರೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮಗೆ ಕ್ಲೀನ್ ಆಗಂತೂ ಯಾರು ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮಗೆ ಪಾಲಿಮೆನ್ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ ನಮ್ಮ ಪಾಲಿಮೆನ್ ಅವರು ನಮಗೆ ಸಿಎಂ ಪಂಕ್ ಅವರ ಜೊತೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರು ತನ್ನ ಫೇವರ್ ನ ಮಾಡೋದಕ್ಕೋಸ್ಕರ ಸಿಎಂ ಪಂಕ್ ಅವರ ಕಾರ್ನರ್ ಅಲ್ಲಿ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ನಮ್ಮ ಪಾಲಿಮೆನ್ ಅವರು ಏನಾದ್ರೂ ಸಿಎಂ ಪಂಕ್ ಅವರಿಗೆ ನಿಯತ್ತಾಗೆ ಇದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗೋ ಚಾನ್ಸಸ್ ಇದೆ. ನಮ್ಮ ಪಾಲಿಮೆನ್ ಅವರು ಎಂಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅಥವಾ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಇಂಟರ್ಫೈರ್ ಮಾಡಬಹುದು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮೆನ್ ಅವರ ಹೆಲ್ಪ್ ಇಂದ ಸಿಎಂ ಪಂಕ್ ಅವರು ವಿನ್ ಆಗಬಹುದು. ಅಥವಾ ನಮ್ಮ ಪಾಲಿಮೆನ್ ಅವರು ಸಿಎಂ ಪಂಕ್ ಅವ್ರನ್ನ ಬಿಟ್ಟು ರೋಮನ್ ರೈನ್ಸ್ ಅವರಿಗೆ ಲಾಯಲ್ ಆಗಿ ಇದ್ರೆ, ಅಂದ್ರೆ ರೋಮನ್ ರೈನ್ಸ್ ಅವರು ಮೊದಲು ಯಾವ ರೀತಿ ಪಾಲಿಮೆನ್ ಅವ್ರನ್ನ ಬ್ರಾಕ್ ಲೆಸ್ನರ್ ಅವರ ಜೊತೆ ಕಳಿಸ್ಕೊಟ್ಟಿದ್ರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದಕ್ಕೆ, ಅದೇ ರೀತಿ ಈಗಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವ್ರು ಏನಾದ್ರು ಪ್ಲಾನ್ ಮಾಡಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಬಿಟ್ಟು ಫೈನಲಿ ನಮ್ಮ ಪಾಲಿಮೆನ್ ಅವರು ನಾನು ಲಾಯಲ್ ಆಗಿದ್ರೆ ನನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಮಾತ್ರ ಇರ್ತೀನಿ ಅಂತ ಎಂಡಿಂಗ್ ಅಲ್ಲಿ ಒಂದು ಟ್ವಿಸ್ಟ್ ನ ನಮ್ಮ ಪಾಲಿಮೆನ್ ಅವರು ತಗೊಂಡು ಬಂದು ರೋಮನ್ ರೈನ್ಸ್ ಅವರ ಜೊತೆ ನಮಗೆ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಮ್ಯಾಚ್ ಅಲ್ಲಿ ಪಾಲಿಮೆನ್ ಅವರ ಕಾರಣದಿಂದ ರೋಮನ್ ರೈನ್ಸ್ ಅವರು ಕೂಡ ವಿನ್ ಆಗಬಹುದು. ಅಥವಾ ಔಟ್ ಆಫ್ ಎ ಬಾಕ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಜೊತೆ ಪಾಲಿಮೆನ್ ಅವರು ನಮಗೆ ನೋಡೋದಕ್ಕೆ ಸಿಗಬಹುದು. ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ಕಳೆದ 2 ಶೋಗಳಲ್ಲೂ ಕೂಡ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಕೈಯಲ್ಲಿ ಅವಕಾಶ ಇತ್ತು, ಅವರು ಪಾಲಿಮೆನ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಬಟ್ ಅದನ್ನ ನಮ್ಮ ಪಾಲಿಮೆನ್ ಅವರ ಮೇಲೆ ಸೆತ್ ರೋಲೆನ್ಸ್ ಅವರು ಮಾಡಿಲ್ಲ. ಅಂಡ್ ಅದರ ಋಣನ ತೀರಿಸೋದಕ್ಕೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಜೊತೆ ಪಾಲಿಮೆನ್ ಅವರು ಜಾಯ್ನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಅಂಡ್ ಇಷ್ಟು ದಿನ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಜೊತೆ ಇದ್ರು, ಬಟ್ ಫೈನಲಿ ಸೆತ್ ರೋಲೆನ್ಸ್ ಹಾಗೆ ಪಾಲಿಮೆನ್ ಅವರ ಅಲಯನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ಪಾಲಿಮೆನ್ ಅವರ ಹಿಸ್ಟ್ರಿನ ನಾವು ಗಮನಿಸಿದ್ರೆ ಪಾಲಿಮೆನ್ ಅವರು ಹೀಲ್ ಸೂಪರ್ ಸ್ಟಾರ್ಸ್ ಗಳ ಜೊತೆ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಈಗ ರೋಮನ್ ರೈನ್ಸ್ ಅವರು ಕೂಡ ಫೇಸ್ ಸೂಪರ್ ಸ್ಟಾರು, ಸಿಎಂ ಪಂಕ್ ಅವರು ಕೂಡ ಫೇಸ್ ಸೂಪರ್ ಸ್ಟಾರು. ಇವರಿಗೆ ಹೋಲಿಸಿದ್ರೆ ಸ್ವಲ್ಪ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಹೀಲ್ ಅಂತ ಅನ್ನಿಸ್ತಾ ಇದ್ದಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಎಂಡಿಂಗ್ ಅಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಜೊತೆ ಸೇರ್ಕೋಬಹುದು. ರೋಮನ್ ರೈನ್ಸ್ ನಾನು ನಿನ್ ಜೊತೆನೂ ಕೂಡ ಇಲ್ಲ, ಸಿಎಂ ಪಂಕ್ ಬೆಸ್ಟ್ ಫ್ರೆಂಡ್ ನಾನು ನಿನ್ ಜೊತೆನೂ ಕೂಡ ಇಲ್ಲ, ಯಾಕಂದ್ರೆ ನಾನು ಸೆತ್ ರೋಲೆನ್ಸ್ ಅವರ ಜೊತೆ ಇದ್ದೀನಿ ಅಂತ ನಮ್ಮ ಪಾಲಿಮೆನ್ ಅವರು ಸೆತ್ ರೋಲೆನ್ಸ್ ಅವರ ಜೊತೆ ಸೇರ್ಕೋಬಹುದು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವಿನ್ ಆಗಬಹುದು. ಸೊ ನಮ್ಮ ಪಾಲಿಮೆನ್ ಅವರ ಆಂಗಲ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಈ ರೀತಿ ನೋಡೋದಕ್ಕೆ ಸಿಗಬಹುದು. ಇದನ್ನ ಬಿಟ್ರೆ ಕೆಲವೊಂದಷ್ಟು ಮೂಮೆಂಟ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಉದಾಹರಣೆಗೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಟೀಮ್ ಅಪ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಸಿಎಂ ಪಂಕ್ ಅವರ ಮೇಲೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಒಂದು ಶೀಲ್ಡ್ ಬಾಂಬ್ ನು ಕೂಡ ಕನೆಕ್ಟ್ ಮಾಡುವಂತಹ ದೃಶ್ಯ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಶೀಲ್ಡ್ ರೆಫರೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಇರುತ್ತೆ ಅಂತ ಅನ್ಕೋತೀನಿ. ಆ ರೀತಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಟೀಮ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಇಬ್ರಿಗೂ ಕೂಡ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಅಂಡ್ ಇದರಿಂದ ಈ ರೀತಿಯ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಪುಲ್ ಔಟ್ ಮಾಡಬಹುದು. ಅಂಡ್ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಯಾರೇ ಗೆದ್ರು ಕೂಡ ನಮ್ಮ ಪಾಲಿಮೆನ್ ಅವರು ಅವ್ರ ಜೊತೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಉದಾಹರಣೆಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಸಿಎಂ ಪಂಕ್ ಅವ್ರನ್ನ ಗೆಲ್ಲಿಸಬಹುದು. ಬಟ್ ಎಂಡಿಂಗ್ ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ನಾನು ನಿಮ್ ಜೊತೆ ಇರ್ತೀನಿ ಅಂತ ಬಂದು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋಬಹುದು. ಅಥವಾ ಈ ಒಂದು
ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಬಹುದು, ಬಟ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಬಹುದು. ತುಂಬಾ ಬಾರಿ ನಾವು ಡಬ್ಲ್ಯೂ ಅಲ್ಲಿ ಈ ರೀತಿ ನೋಡಿದೀವಿ, ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾರೆ, ಬಟ್ ಅದು ಮಿಸ್ ಆಗಿ ಅವರಿಗೇನೆ ಕಷ್ಟ ಆಗ್ಬಿಡುತ್ತೆ. ಆ ರೀತಿ ಒಂದು ಆಂಗಲ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟೆನ್ಷನ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಅವರು ಡಿಸಿಷನ್ ನ ಮಾಡಬೇಕಾಗಬಹುದು, ನಾನು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ಲೋ ಅಥವಾ ನಾನು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡ್ಲೋ ಅಂತ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ವಿನ್ ನ ಪಡ್ಕೊಂಡು ಹೊರಟೋಗಬಹುದು. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಒರಿಜಿನಲ್ ಆಗಿ ಇನ್ನೂ ಕೂಡ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆನೆ ಉಳಿದು ಬಿಡ್ತಾರೆ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ವಿನ್ ಆದಂಗೆ ಆಗುತ್ತೆ. ಅಂಡ್ ಈ ಕಡೆ ನಮ್ಮ ಪಾಲಿಮಿನ್ ಅವರು ನಾನು ಸಿಎಂ ಪಂಕ್ ಅವರ ಜೊತೆ ಇರಲೋ ಅಥವಾ ರೋಮನ್ ರೈನ್ಸ್ ಅವರ ಜೊತೆ ಇರಲೋ ಅಂತ ಕನ್ಫ್ಯೂಸ್ ಅಲ್ಲಿ ಯೋಚನೆ ಮಾಡ್ತಾ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟೆಲ್ಲ ಆಂಗಲ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಮಾತ್ರ ತುಂಬಾ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಒಂದು ಚಾನ್ಸ್ ಏನಪ್ಪಾ ಅಂದ್ರೆ ಈ ಒಂದು ಮೈನ್ ಇವೆಂಟ್ ಅಲ್ಲಿ ಯಾರು ಗೆಲ್ತಾರೋ ಅವರು ನೈಟ್ 2 ನ ಮೈನ್ ಇವೆಂಟ್ ಆದಂತಹ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ ಇನ್ವಾಲ್ವ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಉದಾಹರಣೆಗೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಏನಾದ್ರು ಪಾಲಿಮಿನ್ ಅವರ ಹೆಲ್ಪ್ ಇಂದ ಗೆದ್ರೆ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವರನ್ನ ಕರ್ಕೊಂಡು ಹೋಗಬಹುದು ನೈಟ್ 2 ಗೆ. ಅಂಡ್ ಅಲ್ಲಿ ನೈಟ್ 2 ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ರಾಕ್ ಆಗಿ ಜಾನ್ ಸಿನಾ ಅವರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಈ ರೀತಿ ಒಂದು ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಈ ರೀತಿ ಒಂದು ಆಂಗಲ್ ನು ಕೂಡ ಡಬ್ಲ್ಯೂ ಅವರು ಪ್ಲೇ ಮಾಡಬಹುದು. ಅಥವಾ ಡಬ್ಲ್ಯೂ ಅವರು ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಗೆದ್ದವರಿಗೆ ಡೈರೆಕ್ಟ್ ನೈಟ್ 2 ಅಲ್ಲಿ ಆಪರ್ಚುನಿಟಿನೂ ಕೂಡ ಕೊಡಬಹುದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಅಥವಾ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ತುಂಬಾನೇ ಚಾನ್ಸಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಎಲ್ಲದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೂ ಕೂಡ ಔಟ್ ಆಫ್ ದ ಬಾಕ್ಸ್ ಏನ್ ನೋಡೋದಕ್ಕೆ ಸಿಗಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಆದಷ್ಟು ಬೇಗ ಅಂದ್ರೆ ನಾಳೆ ನನ್ನ ರಸಲ್ ಮೇನಿಯಾ 41 ನ ಪ್ರೆಡಿಕ್ಷನ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಅದಕ್ಕೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.